Students, welcome to SPUC Coaching Center Vijaypura. So today we shall discuss concern to the PUC2 chemistry 100% fixed questions for all 2026 examination. ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಆಗಂಗ PCMB 4 ಕುರಿತನು ಇಲ್ಲಿ ಡಿಸ್ಕಷನ್ ಮಾಡ್ತದ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ಲಿಂಕ್ ನ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್ ಅಟ್ ಫ್ರೀ ಆಫ್ ಕಾಸ್ಟ್. ಓಕೆ, ಈ 100% ಫಿಕ್ಸ್ ಕ್ವಶನ್ಸ್ ಇವತ್ತೇನ್ ಡಿಸ್ಕಷನ್ ಮಾಡ್ತದಲ್ಲ ಇದು 2026 ಒಂದನೇ ಎಕ್ಸಾಮ್ ಆಗಿರ್ಬೋದು, ಎರಡನೇ ಎಕ್ಸಾಮ್ ಆಗಿರ್ಬೋದು, ಮೂರನೇ ಎಕ್ಸಾಮ್ ಎಲ್ಲದಕ್ಕೆ ಹೆಲ್ಪ್ಫುಲ್ ಆಗಂಗ ಡಿಸ್ಕಷನ್ ಮಾಡಿರ್ತದ. ಲೆಟ್ ಅಸ್ ಗೆಟ್ ಇನ್ ಟು ದಿ ಕನ್ಸರ್ನ್ ಟು ದಿ ಫಸ್ಟ್ ಚಾಪ್ಟರ್. ಸೊ ಬಿಫೋರ್ ಪ್ರೊಸೀಡಿಂಗ್ ದಟ್, ನಮ್ಮ ಯೂಟ್ಯೂಬ್ ದಲ್ಲಿ 2025 ಎಕ್ಸಾಮ್ ಏನು ವಿಡಿಯೋಸ್ ಮಾಡಿದ್ವಲ್ಲ ಅವು ಎಲ್ಲಾನು 2026 ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗ್ತಾವ. ಸೊ ಇನ್ನು ಯಾರು ವಾಚ್ ಮಾಡಿಲ್ಲ ಎಲ್ಲ ಕಂಪ್ಲೀಟ್ ಬಯಾಲಜಿದು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿದು 4 ಸಬ್ಜೆಕ್ಟ್ ಪ್ಲೇ ಲಿಸ್ಟ್ ವೈಸ್. ಸೊ ಆನ್ ಅನ್ ಅವರೇಜ್ ಒಂದೊಂದು ಸಬ್ಜೆಕ್ಟ್ 10 to 15 ವಿಡಿಯೋಸ್ ಇದ್ದಾವ. ಅವೆಲ್ಲ ಕಂಪ್ಲೀಟ್ 10 to 15 ವಿಡಿಯೋಸ್ ವಾಚ್ ಮಾಡಿದ್ರೆ ಆದ್ರೆ ನೀವು 100% ನೀವು ಪಾಸ್ ಆಗೋದ್ರ ಜೊತೆಗೆ ಹೆಚ್ಚಿನ ಸ್ಕೋರ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಗ್ತದೆ. ಸರ್ ನಾವು ಆಫ್ಲೈನ್ ಕ್ಲಾಸ್ ಬೇಕಾಗ್ಯಾವ್ರಿ ನಮಗೆ 100% ಫಿಕ್ಸ್ ಕ್ವಶನ್ಸ್ ಅಂತಂದ್ರೆ 10th of January ಹಿಡಿದು ಮಾರ್ನಿಂಗ್ 6 o'clock to 8 o'clock. ಸೊ ಡೈಲಿ 2 hours ದಷ್ಟು 40 days ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ PCMB 4 ಕೋರ್ದ ಮೇಲೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್. ಸೊ ಜಸ್ಟ್ at 4,000 rupees ಅದರದ್ದು ಫೀಸ್ ಇರ್ತದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಆನ್ ಆರ್ ಬಿಫೋರ್ 5th of January ದೊಳಗಡೆ ಅಡ್ಮಿಷನ್ ತಗೊಂಡು ಬಿ ರೆಡಿ ಫಾರ್ ಯುವರ್ ಸೊ ಫೋರ್ತ್ ಕಮಿಂಗ್ ಕ್ರಾಶ್ ಕೋರ್ಸ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಚಾಪ್ಟರ್ ನಂಬರ್ 1. ಓಕೆ, ಚಾಪ್ಟರ್ 1 ಏನಂತ ಹೇಳಿದೆ? ಚಾಪ್ಟರ್ 1 ಕನ್ಸರ್ನ್ ಟು ದಿ ಸೊ PUC2 ಫಿಸಿಕ್ಸ್ ಯಾವುದು ಕೆಮಿಸ್ಟ್ರಿ ಒಳಗಡೆ ಚಾಪ್ಟರ್ 1 ವಿ ಶಾಲ್ ಗೋ ಹೆಡ್. ಸೊ ಕನ್ಸರ್ನ್ ಟು ದಿ ಚಾಪ್ಟರ್ 1. ಸೊ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಏನಂತ ಹೇಳಿದೆ? ಅದು ಸೊಲ್ಯೂಷನ್ಸ್ ಅಂತೇಳಿ. ಓಕೆ, ಸೊಲ್ಯೂಷನ್ಸ್. ಸೊ ಈ ಸೊಲ್ಯೂಷನ್ ಚಾಪ್ಟರ್ ನಿಮಗೆ ಕೆಮಿಸ್ಟ್ರಿ ಪಾಸ್ ಆಗ್ಲಿಕ್ಕೆ ಬೆಸ್ಟ್ ಈಸಿಯೆಸ್ಟ್ ವೇದೊಳಗೆ ಹೆಲ್ಪ್ಫುಲ್ ಆಗೋದಂದ್ರೆ ಸೊ ಸೊಲ್ಯೂಷನ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್, ಇನ್ನೊಂದ್ರೆ ಸೇರ್ತಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ, ಲಾಸ್ಟ್ ಒನ್ ದಟ್ ಈಸ್ ಬಯೋಮಾಲಿಕ್ಯೂಲ್ಸ್. ಇವು 4 ಚಾಪ್ಟರ್ ನೀವು ತರುವಾಗಿ ಪ್ರಿಪೇರ್ ಆಗಿದೆ ಆದ್ರೆ 100% ನೀವು ಪಾಸ್ ಆಗೋದ್ರ ಜೊತೆಗೆ ಹೆಚ್ಚಿನ ಸ್ಕೋರ್ ಮಾಡ್ಕೊಳ್ಳೋಕ್ಕೂ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಸೊಲ್ಯೂಷನ್. ಸರ್ ಈ ಸೊಲ್ಯೂಷನ್ ಚಾಪ್ಟರ್ಸ್ ಒಳಗಡೆ ಏನೇನ್ ಸ್ಟಡಿ ಮಾಡ್ಬೇಕಾಗ್ತದೆ ಮೇಜರ್ಲಿ ಅಂತಂದ್ರೆ, ಸೊ ಯು ಹ್ಯಾವ್ ಟು ಸ್ಟಡಿ ಮೇಜರ್ಲಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕನ್ಸರ್ನ್ ಟು ದಿ ವಾಟ್ Henry's law. So Henry's law na so first and foremost you have to study. Next sir second you have to study concern to the what Raoult's law. Okay, RAOULT' Raoult's law. So ಇದರದ್ದು ಸ್ಟೇಟ್ಮೆಂಟ್ ಅಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಇದರದ್ದು ಸ್ಟೇಟ್ಮೆಂಟ್ ಮತ್ತೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇವೆರಡು ಲಾಸ್ ನ ನೀವು ತರುವಾಗಿ ಸ್ಟಡಿ ಮಾಡಬೇಕು. ಸೊ ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಸ್ಟಡಿ ಕನ್ಸರ್ನ್ ಟು ದಿ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಸೊ ವಾಟ್ ದಟ್ ಈಸ್ ಮೊಲಾಲಿಟಿ. ಓಕೆ, ಮೊಲಾಲಿಟಿ. ನೆಕ್ಸ್ಟ್ ಮೊಲಾರಿಟಿ, ನೆಕ್ಸ್ಟ್ ಮೋಲ್ ಫ್ರಾಕ್ಷನ್. ಓಕೆ, ಸೊ ದಟ್ ಈಸ್ ಮೋಲ್ ಫ್ರಾಕ್ಷನ್. ನೆಕ್ಸ್ಟ್ ಸೊಲ್ಯುಬಿಲಿಟಿ. ಓಕೆ, ಮೋಲ್ ಫ್ರಾಕ್ಷನ್, ನೆಕ್ಸ್ಟ್ ಸೊಲ್ಯುಬಿಲಿಟಿ. ಇವಿಷ್ಟು ಡೆಫಿನಿಷನ್ಸ್ ಮತ್ತೆ ಸೊ ಎಕ್ಸ್ಪ್ರೆಷನ್ಸ್ ಹ್ಯಾವ್ ಟು ಸ್ಟಡಿ. ಸೊ ತರುವಾಗಿ ಒಂದು ಹೆನ್ರೀಸ್ ಲಾ, ರಾಲ್ಟ್ಸ್ ಲಾ, ನೆಕ್ಸ್ಟ್ ಮೊಲಾಲಿಟಿ, ಮೋಲ್ ಫ್ರಾಕ್ಷನ್, ನೆಕ್ಸ್ಟ್ ಸೊಲ್ಯುಬಿಲಿಟಿ. ಸೊ ಇವಿಷ್ಟು ಸ್ಟಡಿ ಮಾಡಿದ್ರೆ ಅಂತಂದ್ರೆ ಇದ್ರಾಗ ಥಿಯರಿಗೂ ಹೆಲ್ಪ್ಫುಲ್ ಆಗ್ತೈತಿ. ಮೀನ್ ವೈಲ್ ಪಾರ್ಟ್ ದೊಳಗಡೆ ಏನು 3 marks ಪ್ರಾಬ್ಲಮ್ಸ್ ಇರ್ತಾವಲ್ಲ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿಕ್ಕೆ ಬೆಸ್ಟ್ ಹೆಲ್ಪ್ಫುಲ್ ಆಗ್ತೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಫ್ಯೂ ಮೋರ್. ಸೊ ಕನ್ಸರ್ನ್ ಟು ದಿಸ್ ಸೊ ಯಾವ ತರ ರೇಸ್ ಇರುತ್ತಂದ್ರೆ ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಡಿ ಕನ್ಸರ್ನ್ ಟು ದಿ ಸೊ ಡಿಫರೆನ್ಸಸ್. ಓಕೆ, ಸೊ ಮೋಸ್ಟ್ಲಿ ದಟ್ ಈಸ್ ದ third one or fourth one. So let us see here, that is concerned to the fourth one. Differences between okay, differences between ideal solution, next ಸೇರತ್ತಂದ್ರ and non-ideal solution. ಸೊ ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ 2 marks ಗೆ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್, ಇನ್ನೊಂದ್ರಿ ಸೇರ್ತ ನಾನ್ ಐಡಿಯಲ್ ಸೊಲ್ಯೂಷನ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಸೊ ಇಫೆಕ್ಟ್ ಆಫ್ ಏನು ಟೆಂಪರೇಚರ್, ಇಫೆಕ್ಟ್ ಆಫ್ ಟೆಂಪರೇಚರ್. ನೆಕ್ಸ್ಟ್ ಸರ್ ಅಂತಂದ್ರ ಅಂಡ್ ಇಲ್ಲೇ ಕೊಟ್ಬಿಡ್ತೀನಿ ನೋಡ್ರಿ, ಎರಡರಾಗ ಒಂದ್ ಕೇಳ್ತಾನ ಅಥವಾ ಎರಡು ಕೇಳ್ತಾನ. ಇಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆನ್ ಎದ್ರ ಮೇಲೆ ಸರ್ ಅಂತಂದ್ರ ಆನ್ ಸೊಲ್ಯುಬಿಲಿಟಿ. ಓಕೆ, ಆನ್ ಸೊಲ್ಯುಬಿಲಿಟಿ. ಸೊ ಸೊಲ್ಯುಬಿಲಿಟಿ ಬೇಸಿಸ್ ಮೇಲೆ ಇಫೆಕ್ಟ್ ಆಫ್ ಟೆಂಪರೇಚರ್ ಆಸ್ ವೆಲ್ ಆಸ್ ಸೊ ಪ್ರೆಷರ್. ನೆಕ್ಸ್ಟ್ ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಪ್ಪ ಅಂದ್ರ ಮೋಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ದಟ್ ಈಸ್ ಆಸ್ಮಾಸಿಸ್ ಅಂಡ್ ರಿವರ್ಸ್ ಆಸ್ಮಾಸಿಸ್ ಡೆಫಿನಿಷನ್ಸ್ಗಳು. ಓಕೆ, ಆಸ್ಮಾಸಿಸ್
and reverse osmosis. Okay, reverse osmosis ಇನ್ನೊಂದು ಯಾವುದು ರಿವರ್ಸ್ ಆಸ್ಮಾಸಿಸ್. ಪರ್ಟಿಕ್ಯುಲರ್ ಆಗಿ ರಿವರ್ಸ್ ಆಸ್ಮಾಸಿಸ್ ಅಪ್ಲಿಕೇಶನ್ಸ್ ನ 2 ಮಾರ್ಕ್ಸ್ ಗೆ ಕೇಳ್ತಾನೆ ನೋಡ್ರಿ. ಅಂಡ್ ಅಪ್ಲಿಕೇಶನ್ಸ್, ಓಕೆ ಇಲ್ಲೇ ಕೊಟ್ಟಿರ್ತದೆ ನೋಡ್ರಿ. ಅಂಡ್ ಅಪ್ಲಿಕೇಶನ್ಸ್ ಆಫ್ ರಿವರ್ಸ್ ಆಸ್ಮಾಸಿಸ್, ಅಪ್ಲಿಕೇಶನ್ಸ್ ಆಫ್ ವಾಟ್ ರಿವರ್ಸ್ ಆಸ್ಮಾಸಿಸ್, ರಿವರ್ಸ್ ಆಸ್ಮಾಸಿಸ್ ಅಪ್ಲಿಕೇಶನ್ಸ್ ಆಫ್ ರಿವರ್ಸ್ ಆಸ್ಮಾಸಿಸ್. ಸೊ ಎಷ್ಟು ಥಿಯರಿ ಕಾನ್ಸೆಪ್ಟ್ ನೀವು ಸ್ಟಡಿ ಮಾಡಿದ್ದಾದ್ರ ಫಸ್ಟ್ ಅಂಡ್ ಪ್ರಿಮೋಸ್ಟ್, ಅದ್ರ ಜೊತೆಗೆ ನೆಕ್ಸ್ಟ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್. ಸೊ 7th ಕಾನ್ಸೆಪ್ಟ್ ದಟ್ ಈಸ್ ವಾಟ್ ಪ್ರಾಬ್ಲಮ್ಸ್. ಸೊ ಇವು 7 ಕಾನ್ಸೆಪ್ಟ್ ಓದಿದ್ದೆ ಆದ್ರೆ ನಿಮ್ಗೆ 1000% ಗ್ಯಾರಂಟಿ ಕೊಡ್ತೈತಿ ಇವೇ ಕ್ವಶನ್ಸ್, ಇದರದನ್ನೇ ಕ್ವಶನ್ಸ್ ಗಳು ಅಪಿಯರ್ ಆಗೋದ್ರ ಜೊತೆಗೆ ನಿಮಗೆ ಬೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಹೆಲ್ಪ್ಫುಲ್ ಆಗ್ತದೆ. ಸರಿ ಸರ್, ಹಾಗಾದ್ರೆ ಪ್ರಾಬ್ಲಮ್ಸ್ ಎದ್ರ ಮೇಲೆ ಸ್ಟಡಿ ಮಾಡ್ಬೇಕ್ರಿ ಅಂತಂದ್ರೆ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಹ್ಯಾವ್ ಟು ಸ್ಟಡಿ. ಸೊ ಕನ್ಸರ್ನ್ ಟು ದಿ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಕ್ಲಾಸ್ ಸಾಲ್ವ್ಡ್ ಪ್ರಾಬ್ಲಮ್ಸ್, ಇಲ್ಲಾಂದ್ರೆ ನಮ್ದು ಸಾಧನಾ ಕೋರ್ಸ್ದಾಗ ಏನು ಕ್ಲಾಸಸ್ದಾಗ ಏನು ಬಿಡಿಸಿದೀವಲ್ಲ ಪ್ರಾಬ್ಲಮ್ಸ್, ಆನ್ಲೈನ್ ಕೋರ್ಸ್ ಇದೆ ಸಾಧನಾ ಕೋರ್ಸ್ ಅಂತೇಳಿ, ಜಸ್ಟ್ 4000 ಅವೈಲೇಬಲ್ ಇದೆ ನೋಡ್ರಿ. ಅದು 4 ಕುರ್ದು ಸಬ್ಜೆಕ್ಟ್ ಇದು PCMB 4 ಕುರ್ದು ಕಂಪ್ಲೀಟ್ ಲೈವ್ ರಿಕಾರ್ಡೆಡ್ ಕ್ಲಾಸಸ್ ಇದಾವೆ. ಲೈವ್ ತಗೊಂಡಿದ್ನೆ ರಿಕಾರ್ಡ್ ಮಾಡಿದ್ದು. ಸೊ ಅದ್ರಲ್ಲಿ ಏನ್ ಬಿಡಿಸಿವಲ್ಲ ಪ್ರಾಬ್ಲಮ್ಸ್ ಅವೇ ಅಪಿಯರ್ ಆಗ್ತಾವೆ ನಿಮ್ಮ ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಮತ್ತೆ ಪಾಸಿಂಗ್ ಪ್ಯಾಕೇಜ್ ದನ್, ಸೊ ಕ್ಲಾಸ್ ವರ್ಕ್ ಪ್ಲಸ್ ಪಾಸಿಂಗ್ ಪ್ಯಾಕೇಜ್ ದನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗ ಸೊ ಇದು ಎಲ್ಲಿ ಹೆಲ್ಪ್ ಆಗ್ತದೆ ಸರ್ ಅಂತಂದ್ರೆ ಪಾರ್ಟ್ ಇ ದೊಳಗಡೆ. ಓಕೆ, ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಇನ್ ಪಾರ್ಟ್ ಇ. ಸೊ 3 marks plus 3 marks, total 6 marks. So questions they are going to numericals. Okay, 6 marks ಈ ಚಾಪ್ಟರ್ಸ್ ಮೇಲೆ, ಸೊಲ್ಯೂಷನ್ ಚಾಪ್ಟರ್ಸ್ ಮೇಲೆ ಪರ್ಟಿಕ್ಯುಲರ್ಲಿ ಸಾಲ್ವ್ ಪ್ರಾಬ್ಲಮ್ಸ್ ಇರ್ತಾವೆ. ಹೆಚ್ಚಿಂದ ಯಾವುದು ತಲೆ ಕಡಿಸೋದು ಬೇಕಾಗಿಲ್ಲ. ಎದ್ರ ಮೇಲೆ ರೀ ಸರ್ ಅಂತಂದ್ರೆ ಮೊಲಾಲಿಟಿ ಮೇಲೆ ಬರ್ತದ, ಇಲ್ಲ ಮೊಲಾರಿಟಿದ ಮೇಲೆ ರೀ, ಮೊಲಾರಿಟಿ ಇಲ್ಲ ಅಂದ್ರ ಮೋಲ್ ಫ್ರಾಕ್ಷನ್ ಮೇಲೆ ರೀ. ಪಕ್ಕ ಒಂದು ಕ್ವಶನ್ 3 marks ಇದ್ದು ಮೋಲ್ ಫ್ರಾಕ್ಷನ್. Okay, mole fraction. So 3 marks in the, so 1 question. Okay, 1 numerical. So that is going to appear. So 100% no doubt. ಒಂದು ನ್ಯೂಮೆರಿಕಲ್ ಇದ್ರ ಮೇಲೆ ಪಕ್ಕ ಬರ್ತೈತಿ. ಅದು ಆದ ಬಳಿಕ ಮತ್ತೇನ್ ಪ್ರಾಕ್ಟೀಸ್ ಮಾಡ್ರಿ ನೀವು ಅಂತಂದ್ರೆ ಸೆಕೆಂಡ್ ಒನ್ ಯು ನೀಡ್ ಟು ಪ್ರಾಕ್ಟೀಸ್ ಸೊ ನ್ಯೂಮೆರಿಕಲ್ ಆರ್ ಎಲ್ಸ್ ಪ್ರಾಬ್ಲಮ್ಸ್ ಅನ್ನ. ಸೊ ಎದ್ರ ಮೇಲೆ ರಿಸರ್ಚ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಓಕೆ, ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಪರ್ಟಿಕ್ಯುಲರ್ ಆಗಿ ಸೊ ಏನಪ್ಪಾ ಅಂದ್ರೆ 4 ನೀವು ಪರ್ಫೆಕ್ಟ್ ಆಗಿ ಮಾಡ್ಲೇಬೇಕಾಗ್ತದೆ. ಸೊ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4th. ಸರ್ ಎದ್ರ ಮೇಲೆ ರೀ ಸರ್ RLVP ಮೇಲೆ ರಿಲೇಟಿವ್ ಲೋವರಿಂಗ್ ಆಫ್ ಸೊ ವೇಪರ್ ಪ್ರೆಷರ್ ಮೇಲೆ ಅಂದ್ರೆ ಡೆಲ್ಟಾ ಪಿ ಇದ್ರ ಮೇಲೆ ರೀ ಪ್ರಾಬ್ಲಮ್ ಕೇಳ್ತಾನೆ. ಇದನ್ನ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಎದ್ರ ಮೇಲೆ ರೀ ಸರ್ ಅಂದ್ರೆ ಡೆಲ್ಟಾ ಟಿ ಬಿ ಮೇಲೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ, ಇಲ್ಲ ಅಂತಂದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ, ಇದು ಇಲ್ಲ ಅಂತಂದ್ರೆ ಪೈದ ಮೇಲೆ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್. ಸೊ ಎಷ್ಟು ಈ ಚಾಪ್ಟರ್ ನೀವು ಸ್ಟಡಿ ಮಾಡಿದಾದ್ರೆ 100% ಇದಕ್ಕೆ ಏನ್ ಅಲೋಟೆಡ್ ಮಾರ್ಕ್ಸ್ ಇದೆಯಲ್ಲ ಫುಲ್ ಮಾರ್ಕ್ಸ್ ಯು ವಿಲ್ ಸ್ಕೋರ್ ನೋ ಡೌಟ್. ಓಕೆ, ಇಂಥವ್ ಈಗ ಏನ್ ಪ್ಲಾನ್ ಹೇಳಿದೇವಲ್ಲ ಈ ತರ ಪ್ಲಾನ್ ಇದ್ದಿದ್ದನ್ನ ಕಂಪ್ಲೀಟ್ 57 minutes ಎಲ್ಲಾ ಚಾಪ್ಟರ್ಸ್ ಕೆಮಿಸ್ಟ್ರಿ ಇದನ್ನ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಸೊ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿತ್ತು. ಸೊ ಆ ವಿಡಿಯೋ ಯಾರಿನ್ನೂ ವಾಚ್ ಮಾಡಿಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಂಡು ನೋಟ್ ಮಾಡಿ ಇಟ್ಕೊಳ್ರಿ ನೋಟ್ಸ್ ನ. ಸೊ ಅವಾಗ ನಿಮಗೊಂದು ಏನಪ್ಪಾ ಅಂದ್ರೆ ಎಲ್ಲಾ ಕಂಪ್ಲೀಟ್ ಆಲ್ 10 ಚಾಪ್ಟರ್ಸ್ ಕೆಮಿಸ್ಟ್ರಿ ಒಂದು ಗ್ರಿಪ್ ಸಿಗ್ತೈತಿ. ಓಕೆ ಸರ್, ಈ ತರ ಪ್ಲಾನ್ ಪ್ರಕಾರ ನಮ್ಮ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆಗಂಗ್ ಕ್ಲಾಸಸ್ ಬೇಕ್ರಿ ಅಂತಂದ್ರೆ ಎಂದ್ ಹಿಡಿದು ಹೇಳಿದೆವು 10th of January 2026 ಹಿಡಿದು ಅರ್ಲಿ ಮಾರ್ನಿಂಗ್ ಡೈಲಿ 6 AM to ಎಷ್ಟರ ತಕ ರೀ ಸರ್ 8 AM ತಕ. ಓಕೆ, ಸೊ 40 days ಎಲ್ಲ PCMB ಒಂದೇ ಸಬ್ಜೆಕ್ಟ್ ಇಲ್ಲಿ ಬೇರೆ ಕೋಚಿಂಗ್ ತೋರ್ತಾರ, ಒಂದೇ ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ತಗೊಂಗಿಲ್ಲ, 4 ಸಬ್ಜೆಕ್ಟ್ PCMB 4 ಕುರದು ಪರ್ಫೆಕ್ಟ್ ಆಗಿ ಸೊ 100% ನೀವೆಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ನ ಸೊ ಪಾಸ್ ಆಗಂಗ ಮತ್ತ ಸ್ಕೋರ್ ಆಗಂಗ. ಓಕೆ, ಪಾಸ್ ಅಂಡ್ ಸ್ಕೋರ್ ಆಗಂಗ ಸೊ ಹೆಲ್ಪ್ಫುಲ್ ಆಗಂತವ್ ಕ್ರಾಶ್ ಕೋರ್ಸ್ ನ ಕಂಡಕ್ಟ್ ಮಾಡ್ತದ. ಸೊ ಇಂಟ್ರೆಸ್ಟೆಡ್ ಇದ್ದರು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಆನ್ ಆರ್ ಬಿಫೋರ್ 5th January you should confirm your admission whoever interested. Okay, last date for getting the admission for this batch is so that is the 5th of January. January 5th ಒಳಗಡೆ ಸೊ admission ತಗೊಂಡು be ready for the so 10th January onwards morning 6 AM to 8 AM. ಸೊ ಡೈಲಿ 2 hours 40 days ಸೊ ಕ್ಲಾಸಸ್ ಎಲ್ಲಾ PCMB 100% ನಿಮ್ ಪಾಸ್ ಆಗಂಗ ಮತ್ತ ಸ್ಕೋರ್ ಆಗಂಗ ಹೆಲ್ಪ್ಫುಲ್ ಆಗಂಗ ಕ್ಲಾಸಸ್ ನ ಕಂಡಕ್ಟ್ ಮಾಡಿರ್ತಾವ ಆಫ್ಲೈನ್ ಕ್ಲಾಸಸ್.
ಸರ್ ಆನ್ಲೈನ್ ಬೇಕ್ರಿ ಅಂದವರು ಏನು ತಲೆ ಕೆಡ್ಸಲ್ಕ್ ಹೋಗ್ಬೇಡ್ರಿ. ಆನ್ಲೈನ್ ಆಲ್ರೆಡಿ ಸೊ ಕ್ಲಾಸಸ್ ನ ಕಂಡಕ್ಟ್ ಮಾಡಿ ಸಾಧನಾ ಕೋರ್ಸ್ ಅಂತೇಳಿ ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ ಸಾಧನಾ ಕೋರ್ಸ್ ಅನ್ನೋದು ಈ ಸದ್ದ PCMB ಇದ್ದಿದ್ದು 4 ಕುರುದು PCMB 4 ಸಬ್ಜೆಕ್ಟ್ ಕೂಡಿ ಜಸ್ಟ್ 75% ಆಫ್ ಇರೋದ್ರಿಂದ ಜಸ್ಟ್ ಅಟ್ 4000 ಅದು ಅವೈಲೇಬಲ್ ಇದೆ. ಸೊ ಆ ಕೋರ್ಸ್ ನ SPUC ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಆ ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಕೆಮಿಸ್ಟ್ರಿ ಒಂದೇ ಬೇಕ್ರಿ ಅನ್ನೋರು ಸೊ ಜಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ 1,1000 ಸಿಗ್ತಾವ 1000 ಫಿಸಿಕ್ಸ್ ಅನ್ನೋರು ಫಿಸಿಕ್ಸ್ ತಗೋರಿ, ಕೆಮಿಸ್ಟ್ರಿ ಅನ್ನೋರು ಕೆಮಿಸ್ಟ್ರಿ ತಗೋರಿ, ಬಯಾಲಜಿ ಅನ್ನೋರು ಬಯಾಲಜಿ ತಗೋರಿ, ಮ್ಯಾಥ್ಸ್ ಅನ್ನೋರು ಮ್ಯಾಥ್ಸ್ ತಗೋರಿ. ಸೊ ಒಟ್ನಲ್ಲಿ 100% ನಿಮ್ಗೆ ಪಾಸ್ ಆಗ್ಲಿಕ್ಕೆ ಹೆಲ್ಪ್ಫುಲ್ ಆಗಂಗ ಸೊ ಈ ತರ 1,000 ಸೊ ಕಂಪ್ಲೀಟ್ ಸಬ್ಜೆಕ್ಟ್ ರೆಡ್ಯೂಸ್ಡ್ ಸಿಲೆಬಸ್ ಇದ್ದಿದ್ದು ಕಂಪ್ಲೀಟ್ ಕ್ಲಾಸಸ್ ನ ಸಿಗ್ತಾವ. ಇಲ್ಲ ಸರ್ ನಮ್ಮ ಬರೀ ಪಾಸ್ ಆದ್ರೆ ಸಾಕು ಅನ್ನೋರು ಅಲ್ಲೇ ಒಂದು ಕ್ರಾಶ್ ಕೋರ್ಸ್ ಅಂತೇಳಿ ಇದೆ ನೋಡ್ರಿ, ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ. ಸೊ ಜಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ 500 rupees ಸಿಗ್ತಾವ. ಅದು ಬೇಕನ್ನ ಅದನ್ನ ಬೈ ಮಾಡ್ಕೊಂಡು ಒಟ್ನಲ್ಲಿ ನೀವು ಅಲ್ಟಿಮೇಟ್ಲಿ ಫಸ್ಟ್ ಎಕ್ಸಾಮ್ದೊಳಗಡೆನೆ ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡು ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಫಾರ್ ದಿ KCET ನೀಟ್, ಸೊ KCET ನೀಟ್ ಕ್ರಾಶ್ ಕೋರ್ಸ್ ಒಂದು ಸಪರೇಟ್ ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡ್ತದ. ಸೊ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತಾವ ಸರ್ KCET ಮತ್ತೆ ನೀಟ್ ಕ್ರಾಶ್ ಕೋರ್ಸ್ ಅಂತಂದ್ರೆ ಮಾರ್ಚ್ 20th ಹಿಡಿದು ಪ್ಲಾನಿಂಗ್ ಇದೆ. ಸೊ ಅದರದ್ದು ಸಪರೇಟ್ ಆಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅದಕ್ಕೂ ನೀವು ಅಡ್ಮಿಷನ್ ತಗೊಂಡು ರೆಡಿ ಇರ್ಬೋದು. ಸೊ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇದೇ ತರನೇ ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿದು ಕೆಮಿಕಲ್ ಕೈನೆಟಿಕ್ಸ್ ಇದನ್ನು ಚಾಪ್ಟರ್ಸ್ ಸೊ ವಿಡಿಯೋ ಮಾಡಿ ಹಾಕಿರ್ತದೆ, ಇಲ್ಲಾಂದ್ರೆ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.